ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ಶುಭ ಮುಂಜಾನೆ ಶುಭಾಶಯಗಳೊಂದಿಗೆ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿನ ನಮ್ಮಲ್ಲಿ ನಾವೇನಾದರೂ ಹೊಸದೊಂದು ಯೋಜನೆಯನ್ನು ಹಾಕ್ಕೊಂಡು ಹೊಸತನವನ್ನು ನಮ್ಮಲ್ಲಿ ರೂಢಿಸ್ಕೊಂಡು ಹೊಸತನವನ್ನು ಕಲಿತಾ ಹೋಗೋಣ. ಸೊ ನಾನು ಇವತ್ತಿನ ಹಿಡ್ದು ಏನು ಮಾಡ್ಬೇಕಂತೀರಂದ್ರೆ GPSTR HSTR ಮತ್ತು PSTRಗೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಪದಗಳ ಅರ್ಥ ಆಗಿರ್ಬೋದು, ವ್ಯಾಕರಣ ಆಗಿರ್ಬೋದು, ಇವುಗಳನ್ನು ತಿಳಿಸಿಕೊಡ್ಬೇಕಂತ ಹೋಗಿದ್ದೀನಿ. ಸೊ ನಾನು ರೆಫರ್ ಮಾಡೋದು ಮೇನಾಗಿ ಕನ್ನಡ ಶಾಲೆಯಲ್ಲಿ ಬರ್ತಕ್ಕಂಥ ಕನ್ನಡ ಗೋರ್ಮೆಂಟ್ ಬುಕ್ಗಳು 3ರಿಂದ 10ನೇ ತರಗತಿವರೆಗೂ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಈ ಮೂರನ್ನು ನಾನು ಪದಗಳ ಅರ್ಥಗಳನ್ನು ಮತ್ತು ಅದ್ರ ಹಿಂದೆ ಬರ್ತಕ್ಕಂಥ ವ್ಯಾಕರಣ ಭಾಗವನ್ನು ತಿಳಿಸ್ಕೊಡ್ಬೇಕಂತ ಇದ್ದೀನಿ. ಸೊ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ನನ್ನ ಕ್ಲಾಸನ್ನು ಶುರು ಮಾಡೋಣ. ಸೊ ಫಸ್ಟ್ ಇದು 3ನೇ ತರಗತಿಯ ಫಸ್ಟ್ ಲ್ಯಾಂಗ್ವೇಜ್ ಬುಕ್. ಇದು ಇಲ್ಲಿ ಬಂದು ಫಸ್ಟ್ ಪಾಠ ಯಾವುದಂದ್ರೆ ತುತ್ತೂರಿ ಅದರಿ, ತುತ್ತೂರಿ ಫಸ್ಟ್ ಪಾಠ ತುತ್ತೂರಿ. ಸೊ ಅದನ್ನು ನಾವು ಅದರಲ್ಲಿ ಬರ್ತಕ್ಕಂತಹ ಕಠಿಣ ಪದಗಳು ಮತ್ತು ಪದಗಳ ಅರ್ಥ ಇವುಗಳನ್ನು ತಿಳ್ಕೊತಾ ಹೋಗೋಣಂತ. ಸೊ ಫಸ್ಟ್ ನೋಡ್ರಿ ಇಲ್ಲಿ ಪದಗಳ ಅರ್ಥ ಅಂದ್ರೆ ಏನು? ಒಂದು ಪದ ಐತಿ ಅಂದ್ರೆ ಅದಕ್ಕೆ 108 ಅರ್ಥಗಳಿರ್ತಾವೆ. ಆ ಪದಗಳ ಅರ್ಥಗಳನ್ನು ನಾವು ತಿಳಿಬೇಕಂದ್ರೆ ಕನ್ನಡ ಪುಸ್ತಕಗಳನ್ನು ಓದ್ತಾ ಬರಿತಾ ಅದನ್ನು ಬರೆದು ತೆಗಿಬೇಕು. ಹಾಗೆ ಓದಿದ್ದನ್ನು ನಾವು ಬರೆದು ತೆಗಿತಾ ಹೋಗಬೇಕು. ಸೊ ನಾನು ನಿಮಗೆ ಇಲ್ಲಿ ಏನು ಮಾಡ್ತೀನಿ ಅಂದ್ರೆ ಡೈಲಿ 1 ಲೆಸನ್ ಆರ್ 2 ಲೆಸನ್ದು ನಾನು ಏನು ಮಾಡ್ತೀನಿ, ನಿಮಗೆ ಪದಗಳ ಅರ್ಥ ಆಗಿರ್ಬೋದು ಅದರ ಹಿಂದಿನ ಭಾಗ ಭಾಷಾಭ್ಯಾಸವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿ ಕಾಸು ಅಂದರೆ ಹಣ. ಈ ಕಡೆ ಬೆಂಗಳೂರು ಕಡೆ ಕಾಸು ಅಂತಾರೆ, ಈ ಕಡೆ ನಮ್ಮ ಕಡೆ ಎಲ್ಲ ಹಣ ಅಂತೇಳಿ ಕರೀತಾರೆ. ಸೊ ರೊಕ್ಕ ಅಂತಾರೆ. ಈ ರೀತಿ ಒಂದೊಂದು ಕಡೆ ಒಂದೊಂದು ಶಬ್ದಗಳಿರ್ತಾವೆ. ಅವುಗಳನ್ನು ನಾವು ಅರ್ಥ ಮಾಡ್ಕೊತ ಹೋದ್ರೆ ಮುಂಬರುವಂತಹ ಎಕ್ಸಾಮ್ಸ್ಗಳಲ್ಲಿ ಯಾವುದೇ ಒಂದು ಪದದ ಅರ್ಥವನ್ನು ಕೇಳಿದ್ರೆ ನಮಗೇನಾಗ್ತೈತಿ, ಎಲ್ಲನೂ ಸರಳವಾಗಿ ಗೊತ್ತಾಗಲಿಕ್ಕೆ ಶುರು ಆಗ್ತವೆ. ಸೊ ನೀವು ನಾವು ಮಾಡಿದಂಥ ವಿಡಿಯೋಗಳನ್ನು ನೋಡ್ತಾ ಹೋಗ್ರಿ ಸಾಕು. ಕಾಸು ಹಣ. ಇಲ್ಲಿ ನೋಡ್ರಿ, ಜಂಬ ಅಂದ್ರೆ ಅಹಂಕಾರ, ಹಾಳಾಗು ಅಂದ್ರೆ ಕೆಟ್ಟು ಹೋಗು, ಸದ್ದು ಸಪ್ಪಳ, ಸಂಜೆ ಅಂದ್ರೆ ಸಾಯಂಕಾಲ. ಸೊ ಇಲ್ಲಿ ಟಿಪ್ಪಣಿ ನೋಡ್ರಿ, ಇಲ್ಲಿ ತಗಡಂದ್ರೆ ತೆಳುವಾದ ಲೋಹದ ಹಾಳೆ. ಈ ತಗಡಿನ ಶೆಡ್ ಹೊಡೆದಿರ್ತಾರೆ, ಆಮೇಲೆ ಪತ್ರ ಹಾಕ್ತಾರೆ ಅಂತಾರೆ ನೋಡ್ರಿ, ಅವಕ್ಕೆಲ್ಲ ತಗಡು ಅಂತೇಳಿ ಕರೀತಾರೆ. ಇನ್ನು ಕೊಳ, ನೀರಿನ ತಾಣ ಅಥವಾ ಕೆರೆ, ನೀರಿರುವಂತಹ ಒಂದು ಜಾಗ ಅಥವಾ ಅದು ಕೆರೆನೂ ಆಗಿರ್ಬೋದು, ಸಮುದ್ರ ಈ ಸಣ್ಣ ಸಣ್ಣ ಚರಂಡಿಗಳಾಗಿರ್ಬೋದು, ಅವಕ್ಕೆ ಏನಂತ ಕರೀತಾರೆ, ಕೊಳ ಅಂತೇಳಿ ಕರೀತಾರೆ. ಇನ್ನು ತುತ್ತೂರಿ ಅಂದ್ರೆ ಊದುವ ವಾದ್ಯ, ಇದಕ್ಕೆ ಇನ್ನೊಂದು ಹೆಸರು ಕೊಳಲು ಅಂಥೇಳಿ. ಇನ್ನು ಸರಿಗಮ ಪದನಿ, ಇವು ಸಂಗೀತದ 7 ಸ್ವರಗಳು. ಹೌದಾ, ಸಂಗೀತದ 7 ಸ್ವರಗಳು. ಈಗ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇವೆಲ್ಲ ಒಂದು ವಾಕ್ಯದಲ್ಲಿ ಉತ್ತರಿಸಿ, ಇವೆಲ್ಲ ಪಾಠಕ್ಕೆ ಸಂಬಂಧಪಟ್ಟಿದ್ದಾವೆ, ಇವು ನಮಗೇನು ಯೂಸ್ ಆಗಂಗಿಲ್ಲ. ಸೊ ನಾವೇನು ಮಾಡೋಣ ಅಂದ್ರೆ ಇಲ್ಲದ ನೋಡ್ರಿ, ಈ ಕತೆ ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದಂತೂ ಕಂಪಲ್ಸರಿ ಇರುತ್ತೆ ರೀ ಎಲ್ಲ ಎಕ್ಸಾಮ್ದಾಗೂ. SDFD ಒಳಗೈತಿ, ಆಮೇಲೆ TET ಒಳಗೈತಿ. ಈ ಥರ ನಾವು ಇದನ್ನು ಸಣ್ಣದೇ ಇರಲಿ, ಬಟ್ ನಾವು ಅದನ್ನು ಅರ್ಥ ಮಾಡ್ಕೊತಾ ಹೋಗಿದ್ರೆ ನಮ್ಮಲ್ಲಿರುವಂಥ ದೋಷಗಳು ಕಡಿಮೆ ಆಗ್ತಾ ಹೋಗ್ತಾವೆ. ಸೊ ನಾ ಅದನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತು ನೋಡ್ರಿ, ಇಲ್ಲಿ ಈ ಕಥೆಯನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತದ. ನಾನೀಗ ಓದ್ತೀನಿ, ನೀವು ಉತ್ತರಿಸ್ಲಿಕ್ಕೆ ನನ್ನ ಜೊತೆ ಟ್ರೈ ಮಾಡಿರಿ. ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು. ಅವನು ತುಂಬ ಬಡವನಾಗಿದ್ದನು. ಅವನು ಪ್ರತಿದಿನ ಬೆಳಿಗ್ಗೆ ಕಾಡಿಗೆ ಹೋಗಿ ಒಣ ಮರವನ್ನು ಕಡಿದು ತರುತ್ತಿದ್ದನು. ಪೇಟೆಯಲ್ಲಿ ಕಟ್ಟಿಗೆ ಮಾರಿ ಜೀವನ ನಡೆಸುತ್ತಿದ್ದನು. ಅವನು ಎಂದೂ ಹಸಿ ಮರವನ್ನು ಕಡಿದವನಲ್ಲ. ಇದಕ್ಕಾಗಿ ಇವನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು. ಇದರಿಂದ ರಾಮಣ್ಣ ಶ್ರೀಮಂತನಾದನು. ಈ ರಾಮಣ್ಣ ಯಾರ್ರೀ? ರಾಮಣ್ಣ ಯಾರು? ಇಲ್ಲಿದ ನೋಡ್ರಿ, ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು. ಇವೊಬ್ಬ ಕಟ್ಟಿಗೆಯ ವ್ಯಾಪಾರಿ. ಇನ್ನು ನೆಕ್ಸ್ಟ್ ನೋಡ್ರಿ, ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು? ರಾಮಣ್ಣ ಬೀರೂರಿನಲ್ಲಿ ವಾಸಿಸುತ್ತಿದ್ದನು. ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು? ನೋಡ್ರಿ, ರಾಮಣ್ಣ ಪ್ರತಿದಿನ ಬೆಳಿಗ್ಗೆ ಕಾಡಿಗೆ ಹೋಗಿ ಒಣಮರವನ್ನು ಕಡಿದು ತರುತ್ತಿದ್ದನು. ಕಾಡಿಗೆ ಯಾವಾಗ ಹೋಗ್ತಿದ್ರಿ ಅವ? ಪ್ರತಿದಿನ ಬೆಳಿಗ್ಗೆ ಹೋಗುತ್ತಿದ್ದ.
ಇನ್ನು ನೆಕ್ಸ್ಟ್ ಯಾವುದೈತಿ, ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಯಾಕೆ ನೀಡಿದರು ಅಂದ್ರೆ ಅವ ಕಾಡಿಗೆ ಹೋಗಿ ಒಣ ಮರಗಳನ್ನು ಅಷ್ಟೇ ಕಡಿದು ತರ್ತಾ ಇದ್ದ. ಅದರ ಸಲುವಾಗಿ ಹಸಿ ಮರಗಳನ್ನು ಕಡಿತಾ ಇರಲಿಲ್ಲ. ಅದರ ಸಲುವಾಗಿ ವನದೇವತೆ ಏನು ಮಾಡ್ತಾಳೆ, ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ನೀಡುತ್ತಾಳೆ. ಹೌದಾ. ಈಗ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಭಾಷಾಭ್ಯಾಸ ಅಂತ ಐತಿ. ಇಲ್ಲಿ ಕನ್ನಡ ವರ್ಣಮಾಲೆ ಫಸ್ಟ್ ನಮಗೆಲ್ಲ ಗೊತ್ತಿರೋವು. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳದಾವ, ಕನ್ನಡದೊಳಗೆ ಏನೇನು ಬರ್ತೈತಿ, ಎಷ್ಟು ಭಾಗಗಳದಾವ, ಇವೆಲ್ಲ ಕ್ಲಾಸ್ ವೈಸ್ ಇಲ್ಲಿ ಹೆಂಗೆ ಮಾಡ್ಯಾರ್ರಿ, ಒಂದು 3ನೇ ತರಗತಿ, 4ನೇ ತರಗತಿ, 5ನೇ ತರಗತಿ ಅಲ್ಲಿ ಹೆಚ್ಚಿಗೆ ತಿಳಿಸ್ತಾ ಹೋಗ್ಯಾರ. ಸೊ ನಾವು ಅದನ್ನ ಏನು ಮಾಡೋಣ, ಅದರ ಫಾಲೋಅಪ್ ಮಾಡಿ ಅದು ಹೆಂಗೆ ಕೊಟ್ರಲ್ಲ ಆ ರೀತಿ ಹೆಚ್ಚಾಗಿ ನಾವು ತಿಳ್ಕೊತ ಹೋದ್ರೆ ನಮಗೆ ಈಸಿ ಆಗ್ತೈತೆ ಅಂತ ನನ್ನ ಭಾವನೆ. ಸೊ ನೀವು ಇದನ್ನು ಫಾಲೋ ಮಾಡಿ ನನಗೆ ಹೆಲ್ಪ್ ಮಾಡಿರಿ ಅಂತ ಹೇಳ್ತೀನಿ. ಸೊ ಕನ್ನಡ ವರ್ಣಮಾಲೆ ಇಲ್ಲಿ ನೋಡ್ರಿ, ಸ್ವರಾಕ್ಷರಗಳು ಅದಾವೆ. ಸ್ವರಾಕ್ಷರಗಳು ಅಂದ್ರೆ ಇವ್ರಿ ಅದಿಂದ ಅವರೆಗೆ ಇರುವಂತಹ ಅಕ್ಷರಗಳು ಯಾವ್ರಿ, ಸ್ವರಾಕ್ಷರಗಳು. ಇವು ಯೋಗವಾಹಗಳು. ಯೋಗವಾಹಗಳು 2 ನೋಡ್ರಿ, ಸ್ವರಗಳೊಳಗೆ ವಿಧಗಳು ಬರ್ತಾವೆ, ಯೋಗವಾಗದೊಳಗೂ ವಿಧಗಳು ಬರ್ತಾವೆ, ಆಮೇಲೆ ಇನ್ನು ವ್ಯಂಜನಾಕ್ಷರದಲ್ಲಿ ವಿಧಗಳು ಬರ್ತಾವೆ. ಸೊ ನಾನೇನು ಮಾಡ್ತೀನಿ, ಇದು 3ನೇ ತರಗತಿಗೆ ನಮಗೆ ಏನಂತಾರದು ಗೊತ್ತಾದರೆ ಸಾಕು. ಸೊ ನೆಕ್ಸ್ಟ್ ನಾವೇನು ಮಾಡೋಣ ಅಂದ್ರೆ ಅದರ ಒಳಗೆ ಬರುವಂಥ ವಿಧಗಳಾಗಿರ್ಬೋದು ಮತ್ತು ಅದು ಬೇರೆ ಬೇರೆ ರೀತಿಯ ವ್ಯಾಕರಣಾಂಶಗಳಾಗಿರ್ಬೋದು, ಅದನ್ನು ನಾವು ತಿಳ್ಕೊತ ಹೋಗೋಣ ಅಂತ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ನೆಕ್ಸ್ಟ್ ಬರೋದು ವ್ಯಂಜನಾಕ್ಷರಗಳು. ಇವು ಕದಿಂದ ಳವರೆಗೂ ಇರುವಂತಹ ಅಕ್ಷರಗಳನ್ನು ನಾವು ಏನಂತ ಕರಿತೀವಿ, ವ್ಯಂಜನಾಕ್ಷರಗಳು ಅಂತ ಹೇಳಿ ಕರಿತೀವಿ. ಇದರೊಳಗೆ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಅಂತ ಬರ್ತದೆ. ಆಮೇಲೆ ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ ಅಂತೇಳಿ ಬರ್ತದೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೊತಾ ಹೋಗೋಣ ಅಂತ. ಸೊ ನೆಕ್ಸ್ಟ್ ಬಂದು ಇಲ್ಲಿ ನೋಡ್ರಿ, ಇಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ, ಎಷ್ಟು ಅದಾವ್ರಿ ಟೋಟಲ್ ಅಕ್ಷರ 49. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಇನ್ನು ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಲಾಗಿದೆ, 3 ರೀ. ಎಷ್ಟು ರೀ, 3. ಇದು ಕೇಳ್ಯಾರ, ಭಾಳ ಸಲ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದನ್ನ ನೆನಪಿಟ್ಕೋರಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಕನ್ನಡ ವರ್ಣಮಾಲೆಯಲ್ಲಿ 3 ಗುಂಪುಗಳದಾವ. ಆ ಗುಂಪೊಳಗೆ ಮತ್ತಷ್ಟು ಗುಂಪುಗಳದಾವ, ಅವನ್ನ ನಾವು ಸರಳವಾಗಿ ತಿಳ್ಕೊತಾ ಹೋಗೋಣಂತ. ಸೊ 1ನೇದ್ದು ಸ್ವರ, 2ನೇದ್ದು ವ್ಯಂಜನ, 3ನೇದ್ದು ಯೋಗವಾಹಗಳು ಅಂತ ಹೇಳಿ ಹಿಂಗೆ ಬರ್ತಾವ್ರಿ. ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ವ್ಯಂಜನಾಕ್ಷರಗಳನ್ನು ಬರೆಯಿರಿ ಅಂತದ, ಇದನ್ನು ನೀವೇ ಬರೀರಿ. ಆಮೇಲೆ ನೋಡ್ರಿ, ಈ ಕೆಳಗಿನ ಗುಂಪಿನಲ್ಲಿರುವ ಅಕ್ಷರಗಳಲ್ಲಿ ಸ್ವರಗಳನ್ನು ಆರಿಸಿ ಬರಿ. ಈಗ ಮೊನ್ನೆ TET ಒಳಗೆ ಅನುನಾಸಿಕ ಪದ ಬರಿ ಅಂತ ಹೇಳಿ ಕೇಳಿದರು. ಸೊ ಅವಾಗ ನಾವು ಕನ್ಫ್ಯೂಸ್ ಮಾಡ್ಕೊಂಡು ಬೇರೆ ಯಾವುದಾರ ಹಾಕೋದು ಇರಂಗಿಲ್ಲ. ಸೊ ನಮ್ಗೆ ಯಾವುದು ಇಲ್ಲಿ ಅವ್ರು ಏನು ಕೇಳ್ಯಾರ, ಸ್ವರ ಅಂದರೆ ಏನು, ವ್ಯಂಜನ ಅಂದರೆ ಏನು, ಹ್ರಸ್ವ ಸ್ವರ ಯಾವುವು, ದೀರ್ಘ ಸ್ವರ ಯಾವುವು, ಅನುನಾಸಿಕ ಯಾವುವು, ಇವೆಲ್ಲ ನಮಗೆ ಗೊತ್ತಾಗಬೇಕು. ಅವು ಗೊತ್ತಾಗಬೇಕಂದ್ರೆ ನಾವು ಸರಿಯಾದ ರೀತಿಯಲ್ಲಿ ಕನ್ನಡವನ್ನು ಅಭ್ಯಾಸ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಏನು ಕೊಟ್ಟರವರು, ಈ ಕೆಳಗಿನ ಗುಂಪಿನಲ್ಲಿರುವ ಅಕ್ಷರಗಳಲ್ಲಿ ಸ್ವರಗಳನ್ನು ಆರಿಸಿ ಬರೀರಿ ಅಂತ ಕರ್ಯಾರ. ಸೊ ಇದು ಸ್ವರ, ವ್ಯಂಜನ, ಇದು ವ್ಯಂಜನ. ಸೊ ಇದು ಅನ್ನೋದು ಏನದ ರೀ, ಇಲ್ಲಿ ಸ್ವರ. ಆಮೇಲೆ ನೆಕ್ಸ್ಟ್ ಈ ಲೈನ್ ಒಳಗೆ ಠ ರು ಅದ, ಇದು ಅಲ್ಲ, ಈ ಸ್ವರ ಅದ, ಆಮೇಲೆ ಊ ಸ್ವರ ಅದ. ಇನ್ನು ಇಲ್ಲಿ ಓ ಯ ಓ ಐ, ಇಲ್ಲಿ ನೋಡ್ರಿ, ಓ ಓ ಐ ಇವು ಸ್ವರಗಳದಾವು. ನೆಕ್ಸ್ಟ್ ಆ ವ ಅಲ್ರಿ, ಸಾರಿ, ಇದು ವ ಅಲ್ಲ, ಇದು ವ ಅಲ್ಲ. ಇಲ್ಲಿ ಎ ಅ ಈ ಉ ರು ಓ ಓ ಐ ಆ ವ ಅಲ್ಲ, ಶ ಅಲ್ಲ, ಟು ಅಲ್ಲ, ಇದು ದೊಡ್ಡ ಊ, ಆಮೇಲೆ ಎ ಔ
ಇವೇನ್ರಿ 1 2 3 4 5 6 7 8 9 10 11 12 13 ಒಟ್ಟು ಟೋಟಲ್ 13 ಸ್ವರಗಳದಾವೆ. ಸೊ ಇದ್ರೊಳಗೆ ನೋಡ್ರಿ ನಾವೇ ಕನ್ಫ್ಯೂಸ್ ಮಾಡ್ಕೋತೀವಿ. ಸೊ ಇಂಥವುಗಳನ್ನು ನಾವು ಸಡನ್ನಾಗಿ ಆನ್ಸರ್ ಹಾಕಿಬಿಡಬಾರ್ದು. ಯೋಚಿಸಿ ಕರೆಕ್ಟಾಗಿ ನಮಗೆ ನೆನಪು ಮಾಡಿಕೊಂಡು ಕರೆಕ್ಟಾಗಿ ಹಾಕಬೇಕು. ನಮಗೆ ಬರ್ತೈತೆ ಸಡನ್ನಾಗಿ ಟಿಕ್ ಮಾಡಿದೆ ಅಂದ್ರೆ ಸಡನ್ನಾಗಿ ಒಂದು ಮಾರ್ಕ್ಸ್ ಹೋಗ್ಬಿಡ್ತೈತೆ ರೀ. ಸೊ ನಾವು ನೆನಪಿಟ್ಕೊಂಡು ಸರಿಯಾಗಿ ಅಭ್ಯಾಸವನ್ನು ಮಾಡಬೇಕು. ಸೊ ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನದ, ಇದನ್ನು ಭಾಳ ಇಂಪಾರ್ಟೆಂಟ್ ಅದ ನೋಡ್ರಿ. ಇದು ಅ ಪಟ್ಟಿಯಲ್ಲಿನ ಶಬ್ದಗಳಲ್ಲಿನ ಬಿಡಿಸಿದ ರೂಪವನ್ನು ಬ ಪಟ್ಟಿಯಲ್ಲಿನ ಶಬ್ದಗಳಿಗೆ ಸರಿಹೊಂದಿಸಿ ಬರೆಯತ್ ಕೊಟ್ಟಾರ್ರಿ. ನೋಡ್ರಿ ಇಲ್ಲಿ ಪಾಲು ಪ್ಲಸ್ ಆಯಿತು, ಇದು ಪಾಲಾಯಿತು. ಇವು SDFD ಒಳಗಂತೂ ಭಾಳ ಅಂದ್ರೆ ಭಾಳ ಕೇಳ್ತಾರೆ ರೀ. ಪಾಲಾಯಿತು ಪದವನ್ನು ಬಿಡಿಸಿ ಬರೆಯೋದು ಕೇಳ್ತಾರೆ. ಪಾಲಾಯಿತು ಅನ್ನೋದು ಯಾವ ಸಂಧಿ ಅಂತ ಹೇಳಿ ಕೇಳ್ತಾರೆ. ಬೋಳು ಪ್ಲಸ್ ಆಯಿತು ಬೋಳಾಯಿತು. ಹಾಳು ಪ್ಲಸ್ ಆಯಿತು ಹಾಳಾಯಿತು. ಗೋಳು ಪ್ಲಸ್ ಆಯಿತು ಗೋಳಾಯಿತು. ನಿಮ್ಗೆ ಅನ್ನಿಸ್ತಿರ್ಬೋದು ಇವೇನು ಈಸಿ ಅದಾವ, ಇವ್ರೇನು ಹೇಳ್ತಾರೆ ಹಿಂಗತ್ತೇಳಿ. ಬಟ್ ಇವು ನಾವು ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ. ನಾವು ಎಷ್ಟೇ ಶಾಣೆ ಇದ್ರೂ ಒಂದು ಸಲ ನಾವು ಕಣ್ಣಾಡಿಸೋದ್ರಿಂದ ನಮಗೇನು ಲುಕ್ಸಾನ್ ಆಗೋದಿಲ್ಲ ರೀ. ಅದು ನಮ್ಗೆ ಹೆಲ್ಪೇ ಆಗ್ತೈತಿ. ಸೊ ಅದನ್ನು ನಾವು ಏನು ಮಾಡೋಣ ಅಂದ್ರೆ ಸರಿಯಾಗಿ ಅಭ್ಯಾಸ ಮಾಡ್ತಾ ಹೋಗೋಣ. ಈ ಕಡೆ ಲಕ್ಷ್ಯ ಕೊಡ್ರಿ. ಇಲ್ಲಿ ನೆಕ್ಸ್ಟ್ ನೋಡ್ರಿ, ಪ್ರಾಸಪದಗಳು ಅಂತದಾವ. ಈ ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನು ಹುಡುಕಿ ಬರೆ. ಹಾಳಾಯಿತು ಗೋಳಾಯಿತು. ಕಸ್ತೂರಿ ತುತ್ತೂರಿ. ಇಲ್ಲಿ ನೋಡ್ರಿ, ಇಲ್ಲಿ ಕಸ್ತೂರಿ ತುತ್ತೂರಿ. ಕಸ್ತೂರಿ ತುತ್ತೂರಿ. ರೀತಿಯಲ್ಲಿ ಬೀದಿಯಲ್ಲಿ. ರೀತಿಯಲ್ಲಿ ಬೀದಿಯಲ್ಲಿ. ಈ ರೀತಿ ಏನದಾವಲ್ಲಿ ಒಂದೇ ರೀತಿಯಾದಂಥ ಹಾಳಾಯಿತು ಗೋಳಾಯಿತು ಲಾಸ್ಟಿಗೆ ಬರುವಂಥವು. ಕಸ್ತೂರಿ ತುತ್ತೂರಿ. ರೀತಿಯಲ್ಲಿ ಬೀದಿಯಲ್ಲಿ. ಸೊ ಈ ರೀತಿ ಬರುವಂಥ ಪ್ರಾಸಪದಗಳನ್ನು ಅವ್ರು ಬರೆಯತ್ತೆ ಹೇಳಿ ಕೊಟ್ಟಾರೆ. ಸೊ ನಾ ಇಲ್ಲೊಂದೆರಡು ಎಕ್ಸಾಂಪಲ್ ಬರ್ತೀನಿ. ನೀವು ಆ ಪೋಯಮನ್ನು ನೋಡಿ ಇನ್ನೊಂದು ಸಲ ಸ್ಟಡಿ ಮಾಡಿ ಬರೀರಿ. ಯಾಕಂದ್ರೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ನಾವು ಅದ್ರ ಸಲುವಾಗಿ. ನೆಕ್ಸ್ಟ್ ನೋಡ್ರಿ, ಇದೂ ಚಲೋ ಅದ. ಇಲ್ಲಿ ನೋಡ್ರಿ, ನೀಡಿರುವ ಪ್ರಾಸಪದಗಳಿಂದ ಸರಿಯಾದದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿಸಿ ಬರೆ. ನೀರು, ಹೆಕ್ಕಿ, ಬಾಯಿ, ಕಣ್ಣು ಇವು ಕೊಟ್ಟಾರ. ಇಲ್ಲಿ ಒಂದು ಸೆಂಟೆನ್ಸ್ ಒಳಗೆ ಕೊಟ್ಟಾರ ಅವ್ರು. ಭಾಳ ಮಜಾ ಅದ ನೋಡ್ರಿ ಇದು. ನೋಡಲು ಬೇಕು ಕಣ್ಣು, ತಿನ್ನಲು ಬೇಕು ಹಣ್ಣು. ಇಲ್ಲಿ ನೋಡ್ರಿ, ಇದು ಕಣ್ಣು ಮತ್ತು ಹೆಣ್ಣು ಇವೇನ್ರಿ ಪ್ರಾಸಪದಗಳು. ಇನ್ನು ನೆಕ್ಸ್ಟ್, ಹಾರುತ್ತ ಬಂತು ಹಕ್ಕಿ, ತಿಂದಿತು ಕಾಳನು ಹೆಕ್ಕಿ. ಇಂಥವೆಲ್ಲ ನಾವು ನೆನ್ಪಿಡ್ಕೋಬೇಕು. ಅನ್ನಕ್ಕೆ ಬೇಕು ಸಾರು, ಕುಡಿಯಲು ಬೇಕು ನೀರು. ಬಹು ಬೊಗಳಿತು ನಾಯಿ, ತೆರೆಯಿತು ತನ್ನಯ ಬಾಯಿ. ತೆರೆಯಿತು ತನ್ನಯ ಬಾಯಿ. ಇಲ್ಲಿ ನೋಡ್ರಿ, ಇವು ಕಣ್ಣು ಹಣ್ಣು, ಸಾರು ನೀರು, ಹೆಕ್ಕಿ ಹಕ್ಕಿ, ನಾಯಿ ಬಾಯಿ ಇವೆಲ್ಲ ಪ್ರಾಸಪದಗಳು. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಫಸ್ಟ್ ಲೆಸನ್ ತುತ್ತೂರಿ ಏನಿತ್ತಲ್ಲ ಅದರೊಳಗೆ ಎಷ್ಟು ಇಂಪಾರ್ಟೆಂಟ್ ಇತ್ತು ಇದನ್ನಷ್ಟೇ ಹೇಳ್ಕೊಟ್ಟಿದ್ದೀನಿ ನಾನು. ಈಗ ನೆಕ್ಸ್ಟ್ ಬರೋಣ್ರಿ, ನನ್ನ ಕನಸು. ನೆಕ್ಸ್ಟ್ ಲೆಸನ್ ನನ್ನ ಕನಸು. ಇದರೊಳಗೆ ಬರುವಂತಹ ಪದಗಳ ಅರ್ಥಗಳನ್ನು ನೋಡ್ತಾ ಹೋಗೋಣಂತ. ಸೊ ನೀವು ಕನ್ನಡ ಗದ್ಯವನ್ನು ಬಿಡಿಸಿ ಪ್ರಶ್ನೋತ್ತರಗಳನ್ನು ಗದ್ಯ ಓದಿ ಪ್ರಶ್ನೋತ್ತರ ಬಿಡಿಸಿ ಅದು ಕೊಟ್ಟಿರ್ತಾರಲ್ಲ, ನಾವು ಆದಷ್ಟು ಈ ಗೋರ್ಮೆಂಟ್ ಬುಕ್ಗಳನ್ನು ಪಾಠ ಓದಿ 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 ಹಿಂದಿನ ಕ್ವಶನ್ ಆನ್ಸರ್ಸ್ಗಳನ್ನು ಬಿಡಿಸೋದು ಪ್ರಾಕ್ಟೀಸ್ ಮಾಡ್ಬೇಕ್ರಿ. ಅವಾಗ ಅದು ನಮಗೆ ಈಸಿ ಆಗಿಬಿಡ್ತೈತೆ ರೀ. ಯಾರಿಗೊತ್ತು ಒಂದು ವೇಳೆ ಇದರಲ್ಲಿರುವಂತಹ ಒಂದು ಲೆಸನ್ ಆದರೂ ಎಕ್ಸಾಮಲ್ಲಿ ಬಂದಿರ್ಬೋದಲ್ಲ. ಓದೋದ್ರಿಂದ ನಮ್ಮಲ್ಲಿರುವಂತಹ ಎಲ್ಲ ದೋಷಗಳು ಕಡಿಮೆ ಆಗ್ತವೆ. ಸೊ ಓದೋದ್ರ ಕಡೆ ಹೆಚ್ಚು ಗಮನ ಕೊಡ್ರಿ ಅಂತ ಹೇಳ್ತಾ, ಈಗ ನೋಡ್ರಿ ನೆಕ್ಸ್ಟ್ ಲೆಸನ್ ನಾವು ಏನು ಮಾಡೋಣ ಅಂತ ಪದಗಳ ಅರ್ಥ ತಿಳ್ಕೊಳ್ಳೋದು. ಒಂದು ಸೆಕೆಂಡ್ ರೀ, ಪದಗಳ ಅರ್ಥ. ಸೊ ನೋಡ್ರಿ, ಇಲ್ಲಿ ನೆಕ್ಸ್ಟ್ ಲೆಸನ್ದು ಪದಗಳ ಅರ್ಥಗಳನ್ನು ತಿಳ್ಕೊತ ಹೋಗೋಣ. ಸೊ ನೋಡ್ರಿ, ಇಲ್ಲಿ ಪದಗಳ ಅರ್ಥ ಕೊಟ್ಟಾರ. ಸೊ ಚಿತ್ತಾರ ಅಂದರೆ ಚಿತ್ರ ಡ್ರಾಯಿಂಗ್. ನಿನಾದ ಅಂದರೆ ಧ್ವನಿ. ಕಲರವ ಅಂದರೆ ಪಕ್ಷಿಗಳ ಕೂಗು. ಸಂರಕ್ಷಿಸು ಅಂದರೆ ಕಾಪಾಡು. ಮೂದಲಿಸು ಅಂದರೆ ಹಂಗಿಸು ಅಥವಾ ಹೀಯಾಳಿಸು ಅಂತೇಳಿ ಅರ್ಥ ಬರ್ತೈತಿ. ಇನ್ನು ನೆಕ್ಸ್ಟ್ ನೋಡ್ರಿ, ಟಿಪ್ಪಣಿ ಅಂತ ಕೊಟ್ಟಾರ. ಇಲ್ಲಿ ಟಿಪ್ಪಣಿ. ಸಾಲು ಮರದ ತಿಮ್ಮಕ್ಕ ಅಂದ್ರೆ ರಸ್ತೆ ಬದಿಯಲ್ಲಿ ಸಾಲು ಸಾಲಾಗಿ ನೂರಾರು ಸಸಿಗಳನ್ನು ನೆಟ್ಟು ಪೋಷಿಸಿ ಮರಗಳನ್ನು ಬೆಳೆಸಿದ ಮಹಿಳೆ. ಈ ಸಾಲು ಮರದ ತಿಮ್ಮಕ್ಕ ಯಾರಿಗೆ ಗೊತ್ತಿಲ್ಲರಿ? ಅವರಿಗೆ ಪ್ರಶಸ್ತಿ ಎಷ್ಟು ಜ್ಞಾನಪೀಠ ಜ್ಞಾನಪೀಠ ಅಲ್ಲ, ಪದ್ಮಶ್ರೀ ಪ್ರಶಸ್ತಿ ಇವೆಲ್ಲ ಕೊಟ್ಟಾರ್ರಿ. ಸಾಲು ಮರದ ತಿಮ್ಮಕ್ಕ ಅವರಿಗೆ ಅವ್ರು ಮಾಡಿದಂತಹ ಸೇವೆಗಳಿಗೆ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು
ಪ್ರಶಸ್ತಿಗಳನ್ನು ಕೊಟ್ಟಿರೋದು ನೀವು ನೋಡಿರ್ಬೋದು ರೀಸೆಂಟಾಗಿ. ಸೊ ಅವರು ಇವಾಗ ಇಲ್ಲ, ರೀಸೆಂಟಾಗಿ ನಮ್ಮನ್ನೆಲ್ಲ ಬಿಟ್ಟು ಅಗಲಿದರು. ಸೊ ವಲಸೆ ಅಂದ್ರೆ ಜನಗುಳೆ ಹೋಗುವುದು ಅಥವಾ ಒಕ್ಕಲು ಹೋಗುವುದು. ಅತಿವೃಷ್ಟಿ ಅಂದ್ರೆ ಮಿತಿ ಮೀರಿದ ಮಳೆ. ಅತಿವೃಷ್ಟಿ ಐತಿ ಅಂತ ಮಿತಿ ಮೀರಿದ ಮಳೆ, ಭಾಳ ಮಳೆ ಆಗತೈತಾರೆ. ಇನ್ನು ಅನಾವೃಷ್ಟಿ ಅಂದ್ರೆ ಮಳೆ ಬಾರದಿರುವುದು, ಮಳೆನೇ ಬರ್ಲಾರೆ ಬರಗಾಲ ಬಿದ್ದಿತ್ತಲ್ಲ ಅಂಥದಕ್ಕೆ ಅನಾವೃಷ್ಟಿ ಅಂತೇಳಿ ಕರೀತಾರೆ. ಇದು ಅತಿವೃಷ್ಟಿ, ಅನಾವೃಷ್ಟಿ ನೆನಪಿಟ್ಕೋರಿ, ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ವಿರುದ್ಧಾರ್ಥಕ ಪದಗಳು. ಇವುಗಳನ್ನು ಈ ಪಟ್ಟಿಯಲ್ಲಿ ಪ್ರಾಣಿ ಪಕ್ಷಿಗಳು ಇದನ್ನೇನು ಬೇಡ, ವಿರುದ್ಧಾರ್ಥಕ ಪದ ಬರೆಯಿರಿ ಅಂತದ. ಸೊ ವಿರುದ್ಧಾರ್ಥಕ ಪದಗಳು ನಮಗೆ ಇಂಪಾರ್ಟೆಂಟ್ ರೀ. ಸೊ ಅಂಜುಬುರುಕ ಅಂದ್ರೆ ಇದರ ಅಪೋಸಿಟ್ ಧೈರ್ಯವಂತ. ಮೊದಲು ನಂತರ, ಉಳಿವು ಅಳಿವು. ಅತಿವೃಷ್ಟಿ ಅನಾವೃಷ್ಟಿ, ಅತಿವೃಷ್ಟಿ ಅನಾವೃಷ್ಟಿ. ಉಳಿವು ಅಳಿವು. ಅಳಿವು ಅಂದ್ರೆ ಹಾಳಾಗೋದ್ರಿ. ಮೊದಲು ಅಂದ್ರೆ ನಂತರ, ಫಸ್ಟ್ ಲಾಸ್ಟ್ ಅಂದಂಗೆ. ಅಂಜುಬುರುಕ ಧೈರ್ಯವಂತ, ಧೈರ್ಯವಂತ. ಸೊ ನೆಕ್ಸ್ಟ್ ಚಿತ್ರ ನೋಡಿ ನಿನ್ನ ಅನಿಸಿಕೆ ಬರೆಯುತ್ತದೆ ನೋಡ್ರಿ. ಇವೆಲ್ಲ GPS ಕೊಟ್ಟಿರ್ತಾರೆ ನೋಡ್ರಿ, ಒಂದು ಪಿಕ್ಚರ್ ರೀಡಿಂಗ್ ಅಂತ ಹೇಳ್ಕೊಟ್ಟಿರ್ತಾರೆ. ಸೊ ಇದನ್ನು ನಾವು ಏನು ಮಾಡಬೇಕು, ನಮಗೆ ಇದನ್ನು ಸರಿಯಾಗಿ ನೋಡಿ ಅಬ್ಸರ್ವ್ ಮಾಡಿ ಇದ್ರ ಬಗ್ಗೆ ನಮಗೇನು ಅನಿಸಿಕೆ ಅದ, ನಮಗೇನಂತ ನಾವು ಅನಿಸಿಕೆ ಬರ್ತೈತಿ ಅದನ್ನು ಬರೀಲಿಕ್ಕೆ ನೀವು ಟ್ರೈ ಮಾಡಬೇಕು. ಇದನ್ನು ಟ್ರೈ ಮಾಡಿರಿ, ಇದು ತುಂಬ ಯೂಸ್ ಆಗ್ತೈತಿ. ಇಲ್ಲಿ ನೋಡ್ರಿ, ಸ್ಪಷ್ಟವಾಗಿ ಈ ಪದಗಳನ್ನು ಸ್ಪಷ್ಟವಾಗಿ ಓದಿ ನೀಡಿರುವ ಖಾಲಿ ಜಾಗದಲ್ಲಿ ಶುದ್ಧವಾಗಿ ಬರೆದು ಕೊಟ್ಟರೆ ಮುಗಿಲೆತ್ತರ, ಪ್ರತಿಧ್ವನಿ, ನಿಮಿರು, ಭಯ ಮಿಶ್ರಿತ, ಅತಿವೃಷ್ಟಿ, ಸೌಂದರ್ಯ, ಅನಾವೃಷ್ಟಿ, ತೋರ್ಪಡಿಸು, ಉತ್ಪಾದಿಸು, ಮನಪರಿವರ್ತನೆ ಇವೆಲ್ಲ ಎಲ್ಲಿ ಯೂಸ್ ಆಗ್ತಂದ್ರೆ ಈ ಪದಗಳಲ್ಲಿ ಸರಿಯಾದದನ್ನು ಗುರುತಿಸಿ ಅಂತ ಹೇಳ್ಕೊಡ್ತಾರೆ ನೋಡ್ರಿ. ಅವಾಗ ಈ ಮನಪರಿವರ್ತನೆ ಮತ್ತು ಇದು ತೋರ್ಪಡಿಸು, ಅನಾವೃಷ್ಟಿ, ಅತಿವೃಷ್ಟಿ ಇಂಥವೆಲ್ಲ ಭಾಳ ಕನ್ಫ್ಯೂಸ್ ಮಾಡ್ತಾರೆ ರೀ. ಇದನ್ನು ನೀವು ಸರಿಯಾಗಿ ನೋಡ್ಕೋರಿ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಮುಂದುವರ್ಸೋಣ್ರಿ. ಸೊ ಇಲ್ಲಿ ನೆಕ್ಸ್ಟ್ ನೋಡ್ರಿ, ಕೊಟ್ಟಿರುವ ಪದಗಳನ್ನು ಓದಿ ಧ್ವನಿ ಮತ್ತು ಅರ್ಥ ವ್ಯತ್ಯಾಸ ಗುರುತಿಸಿ ಅಂತ ಕೊಟ್ಟಾರವರು. ಇಲ್ಲಿ ನೋಡ್ರಿ, ಅರಸು ಹರಸು, ಅಲ್ಲಿ ಹಲ್ಲಿ, ಉಳಿ ಹುಳಿ. ಇವು ನೆನ್ಪಿಟ್ಕೋಬೇಕು. ನಾವು ಎಲ್ಲದಕ್ಕೂ ಉಳಿ ಐತಿ ಹಿಂಗೆ ಅನ್ಬಾರ್ದು, ಹುಳಿ ಐತಿ ಅನ್ಬೇಕು. ಅಲ್ಲಿ ಅಂದ್ರೆ ಹಲ್ಲಿ, ಹಲ್ಲಿ. ಪದಗಳ ಓದು ಧ್ವನಿ ಹೆಂಗೈತಲ್ಲ ಅಕ್ಷರಗಳ ವ್ಯತ್ಯಾಸಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ನೋಡ್ರಿ, ಪ್ರಾಣಿ ಚಿತ್ರಗಳು ಅಥವಾ ಪಕ್ಷಿ ಚಿತ್ರಗಳು ಇದೇನು ಭಾಷೆ ಕೊಟ್ಟರೆ ಸಣ್ಣ ಹುಡುಗರಿಗೆ, ಇನ್ನು ಇದೇನು ನಮ್ಗೆ ಅವಶ್ಯಕತೆ ಇಲ್ಲ. 3ನೇ ಪಾಠ ಬಂದು ಸ್ವತಂತ್ರ ದಿನಾಚರಣೆ. ಈ ಸ್ವತಂತ್ರ ದಿನಾಚರಣೆ ಒಳಗೆ ಏನೇನೈತೆ ನೋಡಮ್ರಿ, ಪದಗಳ ಅರ್ಥ ಆಗಿರ್ಬೋದು ಏನೇನ ನೋಡಿ ನಾವು ಅಭ್ಯಾಸವನ್ನು ಮಾಡೋಣ. ಸೊ ಇದು ನೋಡ್ರಿ, ಇಲ್ಲಿ ನೋಡ್ರಿ ಪದಗಳ ಅರ್ಥ. ಇಲ್ಲಿ ಪದಗಳ ಅರ್ಥ ಅಂತ ಹೇಳಿ ಕೊಟ್ರು. ಸೊ ನಾವೇನು, ರಾಷ್ಟ್ರ ಅಂದ್ರೆ ದೇಶ, ಸರದಿ ಅಂದ್ರೆ ಅನುಕ್ರಮ, ಸ್ವಾಭಿಮಾನ ಆತ್ಮಗೌರವ, ಸ್ಪರ್ಧೆ ಪೈಪೋಟಿ, ತಳಿರು ಚಿಗುರು, ಅಭಿಪ್ರಾಯ ಅನಿಸಿಕೆ, ಧ್ವಜಸ್ತಂಭ ಬಾವುಟ, ಹಾರಿಸುವ ಕಂಬ. ಧ್ವಜಸ್ತಂಭ ಅಂದ್ರೆ ಬಾವುಟ, ಜೆಂಡ ಹಾರಿಸೋದು ಕಂಬರಿ. ಭಾವಚಿತ್ರ ಅಂದ್ರೆ ವ್ಯಕ್ತಿಯ ಚಿತ್ರ. ಆಮಂತ್ರಿಸು ಅಂದ್ರೆ ಆಹ್ವಾನಿಸು. ನೆರೆ ಅಂದ್ರೆ ಒಟ್ಟಾಗಿ. ಗುಂಪು ಸೇರು. ಮಾರ್ಗದರ್ಶನ ಅಂದ್ರೆ ತಿಳಿ ಹೇಳುವುದು ಅಥವಾ ದಾರಿ ತೋರಿಸುವುದು. ಈಗೇನಾರ ತಪ್ಪು ಮಾಡ್ತಿರ್ತಾರೆ ಅವರಿಗೆ, ಇಲ್ಲಪ್ಪ ಹಂಗೆ ಮಾಡಬೇಡ, ಈ ರೀತಿ ಮಾಡು, ನಿನಗೆ ಒಳ್ಳೇದಾಗ್ತಿತ್ತು ನಮಗೆಲ್ಲ ಹಿರಿಯರು ಹೇಳ್ತಿರ್ತಾರೆ ನೋಡ್ರಿ. ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಮುಂದುವರಿತಿರ್ತೀವಲ್ಲ ಆ ರೀತಿ. ನಸುಕು ಅಂದ್ರೆ ಮುಂಜಾನೆ, ಬೆಳಗಿನ ಜಾವ. ಇನ್ನು ಜಯಘೋಷ ಅಂದ್ರೆ ಜಯಕಾರ. ವಿಜೇತರು ಅಂದ್ರೆ ಗೆದ್ದವರು, ವಿನ್ನರ್ಸ್ಗಳ್ರಿ. ನೆಕ್ಸ್ಟ್ ಟಿಪ್ಪಣಿ ಅದ. ಟಿಪ್ಪಣಿ ಏನ್ರಿ, ಟಿಪ್ಪಣಿ ಅದ. ಇಲ್ಲಿ ನೋಡ್ರಿ, ಅತಿಥಿ ಅಂದ್ರೆ ಆಹ್ವಾನಿತ ವ್ಯಕ್ತಿ. ಅತಿಥಿ ಮೀನ್ಸ್ ಆಹ್ವಾನಿತ
ವ್ಯಕ್ತಿ. ಸಾಂಸ್ಕೃತಿಕ ಕಾರ್ಯಕ್ರಮ ಅಂದ್ರೆ ಸಂಸ್ಕೃತಿಗೆ ಸಂಬಂಧಿಸಿದ ಕಾರ್ಯಕ್ರಮ, ಸಂಸ್ಕೃತಿಗೆ ಸಂಬಂಧಿಸಿದಂತಹ ಕಾರ್ಯಕ್ರಮ. ರಾಷ್ಟ್ರ ನಾಯಕ ಅಂದ್ರೆ ದೇಶ ಸೇವೆ ಮಾಡಿದ ಮಹನೀಯರು, ರಾಷ್ಟ್ರ ನಾಯಕರು. ಪ್ರಭಾತ್ ಪೇರಿ ಅಂದ್ರೆ ಬೆಳಗಿನ ಜಾವದಲ್ಲಿ ನಡೆಸುವ ಮೆರವಣಿಗೆ. ಈ ಪ್ರಭಾತ್ ಪೇರಿ ನಾವು ನೋಡ್ರಿ ಜೆಂಡಾ ಹಾರಿಸೋ ಮುಂದೆ ಜನವರಿ 26 ಆಗಸ್ಟ್ 15ಕ್ಕೆಲ್ಲ ಊರಾಗೆಲ್ಲ ಹುಡುಗರು ತೊಗೊಂಡು ಟೀಚರ್ಸ್ಗಳು ಪ್ರಭಾತ್ ಪೇರಿ ಹೋಗೋದೈತೆ ಮಾಡ್ತಿರ್ತಾರೆ. ಜಯ ಭೀಮ್ ಅಂದ್ರೆ ಒಂದೊಂದು ಘೋಷ ವಾಕ್ಯಗಳನ್ನು ಕೂಗ್ತಾ ಊರೊಳಗೆಲ್ಲ